This is a special series for Diabetes Par Charcha, and this is happening at Geo Convention Center, Mumbai. Well, we have a renowned doctor here with us, Professor Dr. Srinivasa Murthy, and he's a senior diabetologist. Welcome to our show, doctor. Thank you. Could you please introduce yourself to the audience? I'm Dr. Srinivasa Murthy, senior consultant physician and diabetologist from Bangalore. I practice at my center, Life Care Hospital and Research Center in Bangalore. Wonderful, doctor. Your first question from me is, what are the risk factors for diabetes? ನಮಸ್ಕಾರ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಯಾಬಿಟೀಸ್ ಅಂದಾಗ ಅದು ಕೆಲವರಲ್ಲಿ ಹೆಚ್ಚಿನ ಸಾಧ್ಯತೆ ಇರ್ತದೆ ಬರಲಿಕ್ಕೆ. ಅವರು ಯಾರು ಅನ್ನೋದನ್ನ ಪ್ರಶ್ನೆ. ಯಾಕಂದರೆ ಸುಮಾರು ಫ್ಯಾಮಿಲಿಗಳಲ್ಲಿ ಡಯಾಬಿಟೀಸ್ ಇರ್ತವೆ, ಅವ್ರ ತಂದೆ ತಾಯಿಗೆಲ್ರಿಗೂ ಇರ್ತದೆ. ಬಟ್ ಅವರಿಗೆ ಯಾವತ್ತು ಚೆಕ್ ಮಾಡಬೇಕು ಅನ್ನೋ ಒಂದು ಸಿಂಪಲ್ ಬೇಸಿಕ್ ನಾಲೆಜ್ ಇರೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಅವ್ರು ತಿಳ್ಕೊಂಡಿರೋದಿಲ್ಲ. ಉದಾಹರಣೆಗೆ 40 ವರ್ಷ ಮೇಲ್ಪಟ್ಟು ನೀವು ಅತಿ ಸ್ಥೂಲಕಾಯ ಅಂದರೆ ಒಬೇಸಿಟಿ ಅಂತೇನು ಹೇಳ್ತೀವಿ, BMI ಅದು ಹೆಚ್ಚಿಗೆ ಇದ್ದಾಗ, ಅಂದರೆ 25ಕ್ಕಿಂತ ಹೆಚ್ಚಿಗೆ ಇದ್ದಾಗ, 40 ವರ್ಷ ಮೇಲ್ಪಟ್ಟಿದ್ರೆ, ಸಿಗರೇಟ್ ಸೇದೋರಿಗೆ, ಎಕ್ಸಸೈಸ್ ಮಾಡದೇ ಇರೋದು ಒಂದು ರಿಸ್ಕ್ ಫ್ಯಾಕ್ಟರ್. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ತುಂಬ ಜನ ಯಂಗ್ಸ್ಟರ್ಸಿಗೆ ಬರೋರು ಇರಲಿ, ಎಕ್ಸಸೈಸ್ ಇರಲ್ಲ. IT ಇಂಡಸ್ಟ್ರಿ ಅಂತ, ಎಸ್ಪೆಷಲಿ ನಮ್ಮ ಬ್ಯಾಂಗ್ಳೂರ್ ಅಂತ ಕಡೆಗಳಲ್ಲಿ ಈ IT ಇಂಡಸ್ಟ್ರಿಯಲ್ಲಿ ತುಂಬ ಸ್ಟ್ರೆಸ್ಸು, ಒತ್ತಡಗಳಲ್ಲಿ ನಿದ್ದೆಗೆಡೋದು, ಇರ್ರೆಗ್ಯುಲರ್ ಸ್ಲೀಪ್ ರಿದಮ್, ದ ಸರ್ಕೇಡಿಯನ್ ರಿದಮ್, ದಟ್ಸ್ ಅ ಬಿಗ್ ಇಂಪ್ಲಿಕೇಶನ್ಸ್ ಆಫ್ ಲೈಟ್. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗೆ ಅದೇ ರೀತಿ ನಿಯಮಿತವಾದ ವ್ಯಾಯಾಮ, ಹಿತಮಿತವಾದ ಆಹಾರ ಪದ್ಧತಿಗಳು ಖಂಡಿತವಾಗ್ಲೂ ನಮಗೆ ಈ ಕಾಯಿಲೆಯಿಂದ, ಮಹಾಮಾರಿಯಿಂದ ದೂರ ಇರಿಸ್ತದೆ. ಯಾಕಂದರೆ ಇದರಲ್ಲಿ ನಮ್ಮ ದೇಶದಲ್ಲಿ ಆಗುವಂಥ ಹಾನಿಕಾರಕ ಸಂಗತಿಗಳು, ಕಾಂಪ್ಲಿಕೇಶನ್ಸ್ ಬೇರೆ ಯಾವುದೇ ದೇಶದಲ್ಲಿ ಆಗ್ತಾ ಇಲ್ಲ ಇದೆ. ಹಾಗಾಗಿ ಈ ಡಯಾಬಿಟೀಸಿಂದ ಕಾಂಪ್ಲಿಕೇಶನ್ಸ್ ಅಂತೇನು ಹೇಳ್ತೀವಿ, ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ಸ್, ಕಿಡ್ನಿ ಫೇಲ್ಯೂರ್ಸ್, ಕಣ್ಣಿನ ಪ್ರಾಬ್ಲಮ್ಸು, ಇವೆಲ್ಲನೂ ಬರ್ದಂಗೆ ಕಾಪಾಡಿಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಕಾಯಿಲೆ ಬಂದಾಗ ಅದನ್ನು ತಿಳ್ಕೊಂಡು ತಿದ್ದುಕೊಳ್ಳೋದಿದೆಯಲ್ಲ, ಆದಷ್ಟು ಒಳ್ಳೆ ಕಾರ್ಯ ಬೇರೆ ಯಾವುದೂ ಇರಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಅನ್ನೋದು ಭಾಳ ಕಮ್ಮಿ, ಔಟ್ ಪೇಷಂಟ್ ಇದರಲ್ಲಿ. ಹಂಗಾಗಿ ನೀವೆಲ್ಲ ನಿಮ್ಮ ದುಡಿದಿರೋ ದುಡಿಮೆಯಲ್ಲೇ ನಿಮ್ಮ ಕಾಂಪ್ಲಿಕೇಶನ್ಸ್ ಹ್ಯಾಂಡಲ್ ಮಾಡಬೇಕಾಗಿರೋದ್ರಿಂದ ಇದನ್ನು ಭಾಳ ಎಚ್ಚರ ವಹಿಸಿ ಕಾಪಾಡ್ಕೋಬೇಕು. Diabetes is a silent killer. So could you please explain why? That's a very good question, because many of the patients, by the time they present, up to about 30% of them would have had something or the other on the first visit when they're diagnosed with diabetes. ಅಂದರೆ ಮೊದಲನೇ ಸಾರಿ ಅವರಿಗೆ ಸಕ್ಕರೆ ಕಾಯಿಲೆ ಅಂತ ಅವರಲ್ಲಿ ಗೊತ್ತಾಗೋಕೆ ಮುಂಚೆನೇ ಅವರಲ್ಲಿ ಕಾಂಪ್ಲಿಕೇಶನ್ಸ್ ಆಗಿರ್ತದೆ. 14% ಆಫ್ ದೆಮ್ ವುಡ್ ಹ್ಯಾವ್ ಹ್ಯಾಡ್ ಅ ಹಾರ್ಟ್ ಅಟ್ಯಾಕ್ ವಿತೌಟ್ ದೇರ್ ನಾಲೆಜ್. ಸೊ ದ ಎಸಿಂಪ್ಟಮ್ಯಾಟಿಕ್ ಕರ್ನರಿ ಹಾರ್ಟರಿ ಡಿಸೀಸ್ ಅಂತ ಏನು ಹೇಳ್ತೇವೆ, ಅಂದರೆ ಯಾವುದೇ ಅವರಿಗೆ ಚಿಹ್ನೆಗಳಿಲ್ಲದೇನೆ ಹಾರ್ಟ್ ಅಟ್ಯಾಕ್ ಆಗಿರ್ತದೆ. ಆ ಪ್ರಾಬ್ಲಮನ್ನು ನಾವು ಡಾಕ್ಟರ್ ಹತ್ರ ಹೋದಾಗ ಮಾತ್ರ ನಿಮಗೆ ಗೊತ್ತಾಗುವಂಥದ್ದು. ಸುಮಾರು ಜನ ಸಡನ್ ಕಾರ್ಡಿಯಾಕ್ ಡೆತ್ಸ್ ಅಂತೇನು ಹೇಳ್ತೇವೆ, ಆ ಕಾಂಪ್ಲಿಕೇಶನ್ಸ್ ಆದಮೇಲೆ ಅವ್ರ ಫ್ಯಾಮಿಲಿಯವ್ರಿಗೆ ಗೊತ್ತಾಗ್ತದೆ. ಇಟ್ಸ್ ಎ ಬಿಗ್ ಲಾಸ್ ಆ್ಯಂಡ್ ಇಟ್ಸ್ ಎ late many a times in routine clinical practice. So early detection, screening and awareness is the key to prevent this silent ischemia or silent heart attacks, what we say. Namaskara. ಈ ಕಾರ್ಯಕ್ರಮದ ಸಹ